ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. 2024ರಲ್ಲಿ ಬಂದ ದಳಪತಿ ವಿಜಯ್ ಅವರ ಗೋಟ್ ಅಂದ್ರೆ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾ ನೀವೆಲ್ಲ ಖಂಡಿತ ನೋಡಿರ್ತೀರಾ. ಆ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ನೆನಪಿದ್ಯಾ? ವಿಜಯ್ ಅವರು ಸೈಲೆಂಟ್ ಆಗಿ ಓಡಿಸ್ತಾಗಿರೋ ಆ ಕಾರಿನ ನಂಬರ್ ಪ್ಲೇಟ್ ಮೇಲೆ ಕ್ಯಾಮ್ರಾ ಝೂಮ್ ಆಗುತ್ತೆ. ಅದರ ಮೇಲೆ TN07CM 2026 ಅಂತ ದಪ್ಪ ಅಕ್ಷರದಲ್ಲಿ ಬರೆದಿರುತ್ತೆ. ಆ ಟೈಮ್ನಲ್ಲಿ ಅಂದ್ರೆ 2 ವರ್ಷದ ಹಿಂದೆ ಥಿಯೇಟರ್ಗಳಲ್ಲಿ ಜನ ಇದನ್ನ ನೋಡಿ ಹುಚ್ಚೆದ್ದು ಕುಣಿದಿದ್ರು. ಸಿಕ್ಕಾಪಟ್ಟೆ ಶಿಳ್ಳೆ ಚಪ್ಪಾಳಿಗೆನ್ನ ಹೊಡೆದಿದ್ರು. ನಾವೆಲ್ಲ ಏನಪ್ಪಾ ಇದು ಅಂದ್ಕೊಂಡಿದ್ವಿ. ಇದೇನಪ್ಪ ಸುಮ್ನೆ ಸಿನಿಮಾದಲ್ಲಿ ಬಿಲ್ಡಪ್ ಕೊಡ್ತಾಗಿದ್ದಾರೆ, ಫ್ಯಾನ್ಸ್ ಅನ್ನ ಖುಷಿ ಪಡಿಸೋಕೆ, ಮಾಸ್ ಅಪೀಲ್ ಕೊಡಕ್ಕೆ ಡೈರೆಕ್ಟರ್ ವೆಂಕಟ್ ಪ್ರಭು ಮಾಡಿರೋ ಒಂದು ಪಕ್ಕ ಕಮರ್ಷಿಯಲ್ ಗಿಮಿಕ್ ಅಂತಾನೆ ಎಲ್ರು ಅಂದ್ಕೊಂಡಿದ್ರು. ಆದ್ರೆ ಇವತ್ತು ಮೇ 6, 2026ರ ಎಲೆಕ್ಷನ್ ರಿಸಲ್ಟ್ಸ್ ಕಣ್ಣೆದುರು ಬಂದಾಗ ಆ ನಂಬರ್ ಪ್ಲೇಟ್ ಬರೀ ಸಿನಿಮಾದ ಡೈಲಾಗ್ ಆಗಿ ಉಳಿದಿಲ್ಲ, ಅದು ಇಡೀ ತಮಿಳುನಾಡಿನ ರಾಜಕೀಯದ ಭವಿಷ್ಯವನ್ನೇ ಬರೆದಿದೆ. ಹೌದು, ತಮಿಳುನಾಡು ಮುಖ್ಯಮಂತ್ರಿಯಾಗಿ ವಿಜಯ್ ಅಧಿಕಾರ ಹಿಡಿಯೋದು ಈಗ 100% ಪಕ್ಕ ಆಗಿದೆ. ಒಮ್ಮೆ ಯೋಚನೆ ಮಾಡಿ, ಕಳೆದ 50 ವರ್ಷಗಳಿಂದ ಕರುಣಾನಿಧಿ, MGR, ಜಯಲಲಿತಾ ಅಂತ ಬರೀ ದ್ರಾವಿಡ ಪಕ್ಷಗಳಾದ DMK ಮತ್ತು AIADMK ಬಿಟ್ರೆ ಬೇರೆ ಯಾರಿಗೂ ಆ ತಮಿಳುನಾಡಿನ ಮಣ್ಣಲ್ಲಿ ಜಾಗನಿಗಿರಲಿಲ್ಲ. ಎಷ್ಟೋ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ರಜನಿಕಾಂತ್, ಕಮಲ್ ಹಾಸನ್, ವಿಜಯಕಾಂತ್ ತರಹದ ಘಟಾನುಘಟಿಗಳೇ ಬಂದ್ರು ಹೋದ್ರು. ಆದ್ರೆ ಯಾರಿಗೂ ಈ ಮಟ್ಟದ ಗೆಲುವು ಸಿಕ್ಕಿರ್ಲಿಲ್ಲ. ಆದ್ರೆ ಯಾವ ರಾಜಕೀಯ ಹಿನ್ನೆಲೆಯೂ ಇಲ್ಲದ ಒಬ್ಬ ಸಾಮಾನ್ಯ ಸಿನಿಮಾ ನಟ ಬರೀ 2 ವರ್ಷದಲ್ಲಿ ತನ್ನದೇ ಆದ ಹೊಸ ಪಾರ್ಟಿಯನ್ನ ಕಟ್ಟಿ ಈ 2 ದೈತ್ಯ ಪಕ್ಷಗಳನ್ನ ಒಂದೇ ಏಟಿಗೆ ಮಣ್ಣು ಮುಗಿಸಿದ್ದಾದ್ರೂ ಹೇಗೆ? ಈ ಅಸಾಧ್ಯವಾದ ಮ್ಯಾಜಿಕ್ ಇಂದಿರೋ ಆ ದೊಡ್ಡ ರಹಸ್ಯ ಆದ್ರಿಗೇನು? ಈ ಎಲೆಕ್ಷನ್ ರಿಸಲ್ಟ್ ಬಂದ ತಕ್ಷಣ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಷರಶಃ ಬೆಂಕಿ ಹೊತ್ಕೊಂಡಿತ್ತು. ಯಾರು ಏನೇನೋ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಆದ್ರೆ ಅದರಲ್ಲಿ ನಮ್ಮ ಕಾಂಟ್ರವರ್ಸಿ ಕಿಂಗ್ ಡೈರೆಕ್ಟರ್ ಆದಂತಹ ರಾಮ್ ಗೋಪಾಲ್ ವರ್ಮಾ ಅವರು ಹಾಕಿರುವಂತಹ ಒಂದು ಪೋಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. RGV ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಹಳೆ ಬ್ಲಾಕ್ ಅಂಡ್ ವೈಟ್ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಆ ಫೋಟೋದಲ್ಲಿ ತಮಿಳುನಾಡಿನ ಅಂದಿನ ಬಲಿಷ್ಠ ಮುಖ್ಯಮಂತ್ರಿ, ದ್ರಾವಿಡ ರಾಜಕಾರಣದ ಪಿತಾಮಹ ಕರುಣಾನಿಧಿ ಅವರು ಕೂತಿರ್ತಾರೆ. ಅವರ ಹಿಂದೆ ಒಬ್ಬ ಸಣ್ಣ ಹುಡುಗ ಮುಗ್ಧತೆಯಿಂದ ಕೈಕಟ್ಟಿ ತುಂಬಾ ವಿನಯದಿಂದ ನಿಂತಿರ್ತಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ಇವತ್ತಿನ ತಮಿಳುನಾಡಿನ ಹೊಸ ಸಿಎಂ ದಳಪತಿ ವಿಜಯ್. ಈ ಫೋಟೋಗೆ ಕ್ಯಾಪ್ಷನ್ ಕೊಟ್ಟಿರೋ RGV, ಅಂದು ಕರುಣಾನಿಧಿ ಹಿಂದೆ ಕೈಕಟ್ಟಿ ನಿಂತಿದ್ದ ಅದೇ ಹುಡುಗ ಇಂದು ಅದೇ ಕರುಣಾನಿಧಿ ಕಟ್ಟಿದ ಸಾಮ್ರಾಜ್ಯವನ್ನ, ಅವರ ಪಕ್ಷವನ್ನ ಧೂಳಿಪಟ ಮಾಡಿದ್ದಾನೆ ಅಂತ ಬರೆದಿದ್ದಾರೆ. ನಿಜಕ್ಕೂ ಮೈ ಜುಮ್ ಅನ್ಸುತ್ತೆ ಅಲ್ವಾ ಈ ಮಾತುಗಳು? ಅಧಿಕಾರದ ಅಮಲಿನಲ್ಲಿದ್ದ DMK ಸರ್ಕಾರವನ್ನ ಬುಡಮೇಲು ಮಾಡಿ MK ಸ್ಟಾಲಿನ್ ಮತ್ತೆ ಅವನ ಮಗ ಉದಯನಿಧಿ ಸ್ಟಾಲಿನ್ ಅವರ ಲೆಕ್ಕಾಚಾರಗಳನ್ನೆಲ್ಲ ತಲೆ ಕೆಳಗಾಗುವಂತೆ ಮಾಡಿದ್ದು ಸಾಮಾನ್ಯ ವಿಷಯ ಖಂಡಿತವಾಗ್ಲೂ ಅಲ್ಲ. ಬರೀ ಸಿನಿಮಾ, ಗ್ಲಾಮರ್, ಫ್ಯಾನ್ಸ್ ಫಾಲೋಯಿಂಗ್ ಅನ್ನ ಇಟ್ಕೊಂಡು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ DMK ಯಂತ್ರವನ್ನ ಹೊಡೆದುರುಳಿಸೋಕೆ ವಿಜಯ್ಗೆ ಹೇಗ್ ಸಾಧ್ಯ ಆಯ್ತು? ತಮ್ಮ ಮೊದಲ ಎಲೆಕ್ಷನ್ ಅಲ್ಲಿ ಇಷ್ಟು ದೊಡ್ಡ ರಾಜಕೀಯ ಸುನಾಮಿ ಎಬ್ಸೋಕೆ ವಿಜಯ್ ಬಳಸಿದ ಆ ಬ್ರಹ್ಮಾಸ್ತ್ರ ಆದ್ರೂ ಯಾವುದು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ, ವಿಜಯ್ ಕಟ್ಟಿದ ತಮಿಳಿಗ ವೆಟ್ರಂ ಕಳಗಂ ಅಂದ್ರೆ TVK ಪಕ್ಷಕ್ಕೆ ಈ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬರೋಬ್ಬರಿ 35% ವೋಟ್ ಶೇರ್ ಸಿಕ್ಕಿದೆ. ಇದು ಸುಮ್ನೆ ಲೆಕ್ಕಕ್ಕೆ ಸಿಗುವಂತಹ ನಾರ್ಮಲ್ ನಂಬರ್ ಖಂಡಿತವಾಗ್ಲೂ ಅಲ್ಲ. ತಮಿಳು ರಾಜಕೀಯ ಅಂದ್ರೆ ಸುಮ್ನೆನಾ? ಅಲ್ಲಿ ದುಡ್ಡು, ಜಾತಿ ಲೆಕ್ಕಾಚಾರ ಮತ್ತು ಬಲಿಷ್ಠ ಕಾರ್ಯಕರ್ತರ ಪಡೆ ಇರುವಂತಹ ಪಕ್ಕ ರಣರಂಗ ಅದು. ಅಲ್ಲಿ ಹೋಗಿ ಒಬ್ಬ ಹೊಸಬ ನಿನ್ನೆ ಮೊನ್ನೆ ಪಾರ್ಟಿಯನ್ನ ಅನೌನ್ಸ್ ಮಾಡಿದವನು 35% ಜನರ ವೋಟುಗಳನ್ನ ತನ್ನ ಕಡೆ ಸೆಳೆದುಕೊಳ್ತಾನೆ ಅಂದ್ರೆ ಅದು ಭಾರತದ ರಾಜಕೀಯ ಇತಿಹಾಸದಲ್ಲೇ ಒಂದು ಹೊಸ ಮೈಲುಗಲ್ಲು. ವಿಜಯ್ ಅವರ ಈ ಐತಿಹಾಸಿಕ ಗೆಲುವನ್ನ ನೋಡಿ ಇಡೀ ಸೌತ್ ಇಂಡಿಯಾ ದಂಗಾಗಿದೆ. ನಮ್ಮ ಕರುನಾಡಿನ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಕೂಡ ವಿಜಯ್ ಅವರ ಸಾಧನೆಯನ್ನ ಹಾಡಿ ಹೊಗಳಿದ್ದಾರೆ. ದಳಪತಿಯ ಗೆಲುವು ನಿಜಕ್ಕೂ ಐತಿಹಾಸಿಕ. ಒಬ್ಬ ನಟನಾಗಿ ಜನರ ಮನಸ್ಸನ್ನ ಗೆದ್ದಿದ್ದ ವಿಜಯ್ ತಮ್ಮ ಶ್ರಮದಿಂದ ಈಗ ಜನನಾಯಕನಾಗಿ ಗೆದ್ದಿದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ ಅಂತ ಶಿವನ ಮನಸಾರೆ ಹಾರೈಸಿದ್ದಾರೆ. ಆದ್ರೆ ಈ ಭರ್ಜರಿ ಗೆಲುವಿನ ಹಿಂದೆ ವಿಜಯ್ ಅವರ ಮುಖ ಇರಬಹುದು, ಅವರ ಸ್ಟಾರ್ಡಮ್ ಇರಬಹುದು, ಜನರಿಗೆ ಅವರ ಮೇಲಿರೋ ಪ್ರೀತಿ ಸಹ ಇರಬಹುದು. ಆದ್ರೆ ಈ ಇಡೀ ಯುದ್ಧವನ್ನ ವ್ಯವಸ್ಥಿತವಾಗಿ ರೂಪಿಸಿದ, ಪ್ರತಿ ಬೂತ್ ಮಟ್ಟದಲ್ಲೂ ರಣತಂತ್ರವನ್ನ ಹೆಣೆದ ಆ ಅಸಲಿ ಚಾಣಕ್ಯ ಬೇರೆನೇ ಇದ್ದಾರೆ. ನಮ್ಮ ಕರ್ನಾಟಕದ ಜೊತೆಗೂ ಸ್ಟ್ರಾಂಗ್ ಕನೆಕ್ಷನ್ ಇರೋ ಆ
ಹಿಡನ್ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಅವರೇ ಸುನಿಲ್ ಕನಗೋಲು. ಹೌದು, ಕಳೆದ 2023ರ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರೋಬ್ಬರಿ 135 ಸೀಟುಗಳನ್ನ ಗೆಲ್ಲಿಸಿಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯನವರ ಭರ್ಜರಿ ಗೆಲುವಿನ ರೂವಾರಿಯಾಗಿದ್ದ ಇದೇ ಸುನಿಲ್ ಕನಗೋಲು ಅವರು ಈಗ ತಮಿಳುನಾಡಿನಲ್ಲಿ ವಿಜಯ್ ಗೆಲುವಿನ ಹಿಂದಿರೋ ಅಸಲಿ ಸಾರಥಿಯಾಗಿದ್ದಾರೆ. ರಾಜಕೀಯ ಪಂಡಿತರೆಲ್ಲರೂ ವಿಜಯ್ ಬರೀ ತನ್ನ ಅಭಿಮಾನಿ ಸಂಘಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರಿಗೆ ಪೊಲಿಟಿಕಲ್ ಸ್ಟ್ರಾಟಜಿ, ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ಅಂತ ಲಘುವಾಗಿ ಅಂದ್ಕೊಂಡಿದ್ರು. ಆದ್ರೆ ತೆರೆಮರೆಯಲ್ಲಿ ಸುನಿಲ್ ಕನಗೋಲು ಅವರ ಟೀಮ್ ತಮಿಳುನಾಡಿನ ಮೂಲೆ ಮೂಲೆಗೆಲ್ಲೋ ಸೈಲೆಂಟ್ ಆಗಿ ಸರ್ವೆ ಮಾಡಿ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಯಾವ ಜಾಗದಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಬೇಕು ಅನ್ನೋ ಪಕ್ಕ ಸ್ಕೆಚ್ ಅನ್ನ ಹಾಕೊಟ್ಟಿದ್ರು. ವಿಜಯ್ ಅವರ ಪ್ರತಿಯೊಂದು ಭಾಷಣ, ಅವರ ಪ್ರತಿಯೊಂದು ಹೆಜ್ಜೆಯ ಹಿಂದೆಯೂ ಇದೇ ಸುನಿಲ್ ಅವರ ಪರ್ಫೆಕ್ಟ್ ಪ್ಲಾನಿಂಗ್ ಇತ್ತು. ಪ್ರಶಾಂತ್ ಕಿಶೋರ್ ರೇಂಜ್ಗೆ ಸ್ಟ್ರಾಟಜಿಯನ್ನ ಮಾಡೋ ಸುನಿಲ್ ಅವರ ಈ ಪಕ್ಕ ಗೇಮ್ ಪ್ಲಾನ್ ಮುಂದೆ ಹಳೆ ಹುಲಿ ಸ್ಟಾಲಿನ್ ಅವರ ರಾಜಕೀಯ ತಂತ್ರಗಳೆಲ್ಲ ಉಲ್ಟಾ ಹೊಡೆದ್ವು. ಸರಿ, ಒಂದ್ ಕಡೆ ವಿಜಯ್ ಈ ರೇಂಜ್ಗೆ ಅಬ್ಬರಿಸ್ತಾಗಿದ್ರೆ, ಇನ್ನೊಂದ್ ಕಡೆ ತಮಿಳುನಾಡಿನಲ್ಲಿ ಈ ಬಾರಿ ಕಮಲವನ್ನ ಅರಳಿಸ್ತೀವಿ ಅಂತ ಬೊಬ್ಬೆ ಹೊಡಿತಾ ಇದ್ದ ಬಿಜೆಪಿ ಏನಾಯ್ತು? ತಮಿಳುನಾಡಿನ ಸಿಂಗಂ ಅಂತಲೇ ಕರೆಸಿಕೊಳ್ತಾಗಿದ್ದ ಆ ಖಡಕ್ ಅಧಿಕಾರಿ ಲಾಸ್ಟ್ ಮೂಮೆಂಟ್ ನಲ್ಲಿ ಅಖಾಡದಿಂದ ಮಿಸ್ಸಿಂಗ್ ಆಗಿದೆ. ಯಾಕೆ? ನಿಮ್ಗೆಲ್ಲ ಕೆ ಅಣ್ಣಾಮಲೈ ಖಂಡಿತ ನೆನಪಿರ್ಲೇಬೇಕು. ಕರ್ನಾಟಕದ ಸಿಂಗಂ ಅಂತ ಫೇಮಸ್ ಆಗಿದ್ದ ಮಾಜಿ IPS ಅಧಿಕಾರಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರಲ್ವಾ? ಪಾದಯಾತ್ರೆಯನ್ನ ಮಾಡಿ ಇಡೀ ರಾಜ್ಯವನ್ನೇ ಸುತ್ತಿದ್ರು. ಆದ್ರೆ ಈ ಕ್ರೂಷಿಯಲ್ 2026ರ ಎಲೆಕ್ಷನ್ ಅಖಾಡದಲ್ಲಿ ಅಣ್ಣಾಮಲೈ ಅವರನ್ನ ಬೇಕಂತಲೇ ಸೈಡ್ ಲೈನ್ ಮಾಡಲಾಯ್ತಾ ಅನ್ನೋ ದೊಡ್ಡ ಪ್ರಶ್ನೆ ಈಗ ಎದ್ದಿದೆ. ಹೌದು, ವಿಜಯ್ ಅವರ ಅಬ್ಬರದ ಮುಂದೆ ಬಿಜೆಪಿಯ ತಂತ್ರಗಳು ಸಂಪೂರ್ಣವಾಗಿ ಫ್ಲಾಪ್ ಆಗಿವೆ. ಅಣ್ಣಾಮಲೈ ಅವರನ್ನ ಮುಂಚೂಣಿಯಲ್ಲಿ ಬಿಡದೆ ಹೈಕಮಾಂಡ್ ಬೇರೆನೇ ಲೆಕ್ಕಾಚಾರವನ್ನ ಹಾಕಿದ್ದು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಮುಳುವಾಯಿತು ಅಂತಾನೆ ರಾಜಕೀಯ ವಿಶ್ಲೇಷಕರು ಹೇಳ್ತಾಗಿದ್ದಾರೆ. ವಿಜಯ್ ಅವರ ಯೂತ್ ಅಪೀಲ್ ಮತ್ತೆ ಭ್ರಷ್ಟಾಚಾರ ವಿರೋಧಿ ಕ್ಲೀನ್ ಇಮೇಜ್ ಮುಂದೆ ಬಿಜೆಪಿಯ ಯಾವ ಅಸ್ತ್ರವೂ ಕೆಲಸ ಮಾಡಲಿಲ್ಲ. ಕಮಲ ಸಂಪೂರ್ಣವಾಗಿ ಧೂಳಿಪಟ ಆಗೋಯ್ತು. ಒಂದೇ ಒಂದು ಸ್ಟ್ರಾಂಗ್ ಲೋಕಲ್ ಮುಖ ಇಲ್ಲದೆ DMK ಮತ್ತು TVK ನಡುವಿನ ಈ ಹೈ ವೋಲ್ಟೇಜ್ ಫೈಟ್ ನಲ್ಲಿ ಬಿಜೆಪಿ ಅಡ್ರೆಸ್ ಇಲ್ಲದಂತೆ ಆಯ್ತು. ಇದೆಲ್ಲ ಸರಿ, ವಿಜಯ್ ಅವರ TVK ಪಕ್ಷ ಏನೋ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಒಟ್ಟು 234 ಸೀಟುಗಳಲ್ಲಿ 108 ಸೀಟುಗಳನ್ನ ಗೆದ್ದಿದೆ. ಆದ್ರೆ ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ ಅಂದ್ರೆ ಸರ್ಕಾರವನ್ನ ರಚನೆ ಮಾಡೋಕೆ ಬೇಕಾಗಿರೋ ನಂಬರ್ 118. ಈಗ ವಿಜಯ್ಗೆ ಇನ್ನು 10 ಸೀಟುಗಳ ಶಾರ್ಟೇಜ್ ಇದೆ. ಹಾಗಾದ್ರೆ ಅಧಿಕಾರದ ಗದ್ದುಗೆ ಏರೋಕೆ ಜನನಾಯಕ ಈಗ ಯಾರ ಕೈ ಹಿಡಿಯಲಿದ್ದಾರೆ? ಇದೇ ಈಗ ತಮಿಳುನಾಡಿನ ರಾಜಕೀಯದ ಅತಿದೊಡ್ಡ ಸಸ್ಪೆನ್ಸ್. 108 ಸೀಟು ಗೆದ್ದಿರೋ ವಿಜಯ್ ಆ 10 ಸೀಟುಗಳ ಗ್ಯಾಪ್ ಅನ್ನ ಹೇಗೆ ಫಿಲ್ ಮಾಡ್ತಾರೆ? ಈ ರಿಸಲ್ಟ್ ಬರ್ತಿದ್ದ ಹಾಗೆ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇಬ್ಬರು ಕೂಡ ವಿಜಯ್ಗೆ ಕರೆ ಮಾಡಿ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಎಲ್ಲರೂ ವಿಜಯ್ ಕಡೆಗೆ ನೋಡ್ತಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಎಲೆಕ್ಷನ್ ಅಲ್ಲಿ 5 ಸೀಟುಗಳನ್ನ ಗೆದ್ಕೊಂಡಿದೆ. ಹಾಗೆ ಬೇರೆ ಕಮ್ಯುನಿಸ್ಟ್ ಪಕ್ಷಗಳು ಹಾಗೂ ಸಣ್ಣ ಪುಟ್ಟ ಪಕ್ಷಗಳು 1-2 ಸೀಟುಗಳನ್ನ ಗೆದ್ದಿವೆ. ವಿಜಯ್ ಈಗ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರಾ ಅಥವಾ ಬೇರೆ ಪಕ್ಷದ ಶಾಸಕರನ್ನ ಇಲ್ಲವೇ ಪಕ್ಷೇತರರನ್ನ ತಮ್ಮ ಕಡೆ ಸೆಳ್ಕೊಳ್ತಾರಾ? ಯಾರಿಗೂ ಗೊತ್ತಾಗ್ತಾಗಿಲ್ಲ. ಒಂದ್ ವೇಳೆ ಮೈತ್ರಿ ಮಾಡ್ಕೊಂಡ್ರೆ ವಿಜಯ್ ಅವರು ತಮ್ಮದೇ ಆದ ಕಠಿಣ ಷರತ್ತುಗಳನ್ನ ವಿಧಿಸ್ತಾರೆ ಅನ್ನೋದು ಗ್ಯಾರಂಟಿ ಆಗಿದೆ. ಸಿಎಂ CTA ಮತ್ತು ಪ್ರಮುಖ ಖಾತೆಗಳಿಗೆ ವಿಜಯ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಸರಿ, ಹೇಗೋ ಮೈತ್ರಿ ಮಾಡ್ಕೊಂಡು ವಿಜಯ್ CM ಆಗ್ತಾರೆ ಅಂತಲೇ ಇಟ್ಕೊಳ್ಳಿ. ಆದ್ರೆ ಆ CM ಕುರ್ಚಿ ಮೇಲೆ ಕೂತ ತಕ್ಷಣ ಎದುರಾಗುವ ಆ ಭೀಕರ ಸವಾಲುಗಳನ್ನ ದಳಪತಿ ಹೇಗೆ ಎದುರಿಸ್ತಾರೆ? ಅಧಿಕಾರ ಸಿಕ್ಕ ತಕ್ಷಣ ಎಲ್ಲವೂ ಹೂವಿನ ಹಾಸಿಗೆ ತರ ಇರೋದಿಲ್ಲ. ಯಾಕಂದ್ರೆ ತಮಿಳುನಾಡಿನ ಜನ ವಿಜಯ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ನೀಟ್ ಎಕ್ಸಾಮ್ ಅನ್ನ ರದ್ದು ಮಾಡ್ತೀವಿ, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಕೊಡ್ತೀವಿ, ಮಹಿಳೆಯರಿಗೆ ಹೊಸ ಸ್ಕೀಮ್ಗಳನ್ನ ತರ್ತೀವಿ ಅಂತ ವಿಜಯ್ ತಮ್ಮ ಪ್ರಣಾಳಿಕೆಯಲ್ಲಿ ದೊಡ್ಡ ದೊಡ್ಡ ಭರವಸೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ದ್ರಾವಿಡ ಪಕ್ಷಗಳು ಕಳೆದ 50 ವರ್ಷಗಳಿಂದ ಫ್ರೀಬೀಸ್ ಅಂದ್ರೆ ಉಚಿತ ಯೋಜನೆಗಳ ಸಂಸ್ಕೃತಿಯನ್ನ ಜನರ ರಕ್ತದಲ್ಲಿ ಬೆರೆಸಿಬಿಟ್ಟಿವೆ. ರಾಜ್ಯದ ಬೊಕ್ಕಸದಲ್ಲಿ ಸಾವಿರಾರು ಕೋಟಿ ಸಾಲಾಗಿದೆ. ಇದರ ಮಧ್ಯೆ ವಿಜಯ್ ತಮ್ಮ ಪ್ರಾಮಿಸ್ ಗಳನ್ನ ಉಳಿಸ್ಕೊಳ್ಳಕ್ಕೆ ದುಡ್ಡನ್ನ ಎಲ್ಲಿಂದ ತರ್ತಾರೆ? ಇತ್ತ ಕಾವೇರಿ ನೀರಿಗಾಗಿ ನಮ್ಮ ಕರ್ನಾಟಕದ ಜೊತೆಗಿನ ಫೈಟ್ ಕೂಡ ಇದ್ದೇ ಇದೆ. ವಿಜಯ್ ಅವರು ಕಾವೇರಿ ವಿಚಾರದಲ್ಲಿ ತಮ್ಮ ರಾಜ್ಯದ ವಿರುದ್ಧ ತಿರುಗಿ ಬೀಳ್ತಾರಾ ಅಥವಾ ಒಬ್ಬ ಮೆಚ್ಯೂರ್ಡ್ ರಾಜಕಾರಣಿಯಾಗಿ ಇದನ್ನ ಹ್ಯಾಂಡಲ್ ಮಾಡ್ತಾರಾ? ಈ ಎಲ್ಲಾ ತಲೆನೋವುಗಳನ್ನ ವಿಜಯ್ ಹೇಗೆ ಫೇಸ್ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಇದರ ಮಧ್ಯೆ ತಮಿಳುನಾಡಿನ ಈ ಐತಿಹಾಸಿಕ ಗೆಲುವಿನ ಬಿಸಿ ಗಾಳಿ ನಮ್ಮ ಕರ್ನಾಟಕದಲ್ಲೂ ಕಾಲಿಟ್ಟಿದೆ. ನಮ್ಮ ಕರುನಾಡಿನಲ್ಲೂ ಒಬ್ರು ದಿಢೀರಂತ ಹೊಸ ರಾಜಕೀಯ ಪಕ್ಷ ಕಟ್ಟಕ್ಕೆ ರೆಡಿ ಆಗ್ತಾಗಿದ್ದಾರೆ.
ಮಾಡಿದ್ದಾರೆ. ಹಾಗಾದ್ರೆ ಯಾರಿರಬಹುದು ಆ ಹೊಸ ನಾಯಕ? ಹೌದು, ತಮಿಳುನಾಡಿನ ಈ ಎಲೆಕ್ಷನ್ ರಿಸಲ್ಟ್ಸ್ ಅನ್ನ ನೋಡಿ ನಮ್ಮ ಕರ್ನಾಟಕದಲ್ಲೂ ಹೊಸ ರಾಜಕೀಯ ಪಕ್ಷ ಕಟ್ಟೋ ಹೊಸ ಟ್ರೆಂಡ್ ಶುರುವಾಗಲಿದೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿಯೊಬ್ರು ಕರ್ನಾಟಕದಲ್ಲೂ ಹೊಸ ರಾಜಕೀಯ ಪಕ್ಷ ಬರ್ತಾಗಿದೆ. ಯುವಕರು ಮುಂದೆ ಬಂದು ಬದಲಾವಣೆಯನ್ನ ತರಬೇಕು, ನಾವು ಕೂಡ ವಿಜಯ್ ಅವರಂತೆ ಕ್ರಾಂತಿ ಮಾಡಬೇಕು ಅಂತ ದಿಢೀರಂತ ಹೊಸ ಘೋಷಣೆಯನ್ನ ಮಾಡಿದ್ದಾರೆ. ತಮ್ಮ ಹೆಸರನ್ನ ಹಾಗೂ ಪಕ್ಷದ ಹೆಸರನ್ನ ಅಧಿಕೃತವಾಗಿ ಇನ್ನು ರಿವೀಲ್ ಮಾಡಿಲ್ಲ. ಆದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಗಿದೆ. ವಿಜಯ್ ತರಹ ತಾವು ಕೂಡ ಪೊಲಿಟಿಕಲ್ ಎಂಟ್ರಿ ಕೊಟ್ಟು ರಾತ್ರಿ ಸೆನ್ಸೇಷನ್ ಮಾಡಬೇಕು, ಸಿಎಂ ಆಗ್ಬೇಕು ಅಂತ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕನಸು ಕಾಣಕ್ಕೆ ಶುರು ಮಾಡಿದ್ದಾರೆ. ಇದು ಬರೀ ಆರಂಭ ಅಷ್ಟೇ. ಆದ್ರೆ ರಿಯಲ್ ಲೈಫ್ ಪಾಲಿಟಿಕ್ಸ್ ಅಂದ್ರೆ ಕ್ಯಾಮರಾ ಮುಂದೆ ಆಕ್ಟ್ ಮಾಡಿದಷ್ಟು ಸುಲಭವಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಈಗ ವಿಜಯ್ ಮುಂದೆ ಇರೋದು ಅತಿ ದೊಡ್ಡ ಸವಾಲು. ಜನ ಏನೋ ನಂಬಿ ಅವರಿಗೆ ಸಿಎಂ ಪಟ್ಟವನ್ನ ಕೊಡ್ತಾಗಿದ್ದಾರೆ. ಆದ್ರೆ 50 ವರ್ಷದ ಭ್ರಷ್ಟ ರಾಜಕೀಯ ವ್ಯವಸ್ಥೆಯನ್ನ ಒಬ್ಬನೇ ವಿಜಯ್ ಹೇಗೆ ಕ್ಲೀನ್ ಮಾಡ್ತಾನೆ? ಸಿನಿಮಾದಲ್ಲಿ ಬರುವಂತಹ ಸರ್ಕಾರ ತರಹ ಒಂದೇ ಏಟಿಗೆ ಎಲ್ಲವನ್ನ ಸರಿಪಡಿಸೋಕೆ ನಿಜ ಜೀವನದಲ್ಲಿ ಸಾಧ್ಯವಾಗುತ್ತಾ? ಅಥವಾ ಈ ರಾಜಕೀಯ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ದಳಪತಿ ಕೂಡ ದಿನ ಕಳೆದಂತೆ ಸಾಮಾನ್ಯ ಭ್ರಷ್ಟ ರಾಜಕಾರಣಿಯಂತೆ ಬದಲಾಗ್ತಾರ? ಕಾದು ನೋಡ್ಬೇಕು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.